9ನೇ ದಿನಕ್ಕೆ ಕಾಲಿಟ್ಟಿರೋ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಸರ್ವನಾಶದ ಮುನ್ಸೂಚನೆ ಕೊಡ್ತಿದೆ. ಹೆಣಗಳ ರಾಶಿಯೇ ಉರುಳ್ತಾ ಇದ್ದು ದೊಡ್ಡ ದೊಡ್ಡ ನಗರಗಳೇ ಸರ್ವನಾಶವಾಗ್ತಿವೆ. ಬರೋಬ್ಬರಿ 210 ಗಂಟೆ ಈ ಕ್ಷಣಕ್ಕೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿ 188 ಗಂಟೆ ಪೂರೈಸಿದೆ. ಇರಾನ್ಗೆ ಸೇರಿದ ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು, ಸೇನಾ ನೆಲೆಗಳು ಸೇರಿದಂತೆ 3500 ಜಾಗಗಳನ್ನು ಎರಡೂ ದೇಶಗಳು ಧ್ವಂಸ ಮಾಡಿವೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಮೆರಿಕ, ಆಪರೇಷನ್ ರೋರಿಂಗ್ ಲಯನ್ ಹೆಸರಲ್ಲಿ ಇಸ್ರೇಲ್ ಸಮರ ಶುರು ಮಾಡಿ 9 ದಿನ ಪೂರೈಸಿದೆ. ಯುದ್ಧ ಕ್ಷಣಕ್ಕೂ ಜೋರಾಗ್ತಿದ್ದು ನಿಲ್ಲೋ ಲಕ್ಷಣವೇ ಕಾಣಿಸ್ತಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಇಡೀ ನಗರಗಳೇ ಸ್ಮಶಾನವಾಗಿ ಹೋಗ್ತಿದೆ. ಟೆಹರಾನ್ ಅಂತಾರಾಷ್ಟ್ರೀಯ ತೈಲ ಘಟಕ ಸರ್ವನಾಶ. ಟೆಹರಾನ್ನಲ್ಲಿ ಸೆರೆ ಹಿಡಿಯಲಾದ ಈ ವಿಡಿಯೋ ಜಗತ್ತಿನ ಅಂತ್ಯದ ಭೀಕರ ದಾಳಿ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇದು ರಾತ್ರಿ ಅಮೆರಿಕ ಮತ್ತು ಇಸ್ರೇಲಿ ಜಂಟಿಯಾಗಿ ನಡೆಸಿದ ದಾಳಿಯ ದೃಶ್ಯ. ಇರಾನ್ ರಾಜಧಾನಿ ಟೆಹರಾನ್ ನಗರದಲ್ಲಿರುವ ಶಹರಾನ್ ತೈಲ ಡಿಪೋ ಇದು. ಇರಾನ್ ಪಾಲಿನ ಆರ್ಥಿಕತೆಗೆ ಈ ತೈಲ ಘಟಕ ಕಾಮಧೇನುವಾಗಿತ್ತು. ಅಂಥ ತೈಲ ಘಟಕಕ್ಕೆ ಅಮೆರಿಕ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆ. ತೈಲ ಘಟಕ ಸ್ಫೋಟವಾದರೆ ಊರೂರೇ ಸ್ಮಶಾನ. ಟೆಹರಾನ್ ನಗರದಲ್ಲಿರುವ ಶಹರಾನ್ ತೈಲ ಡಿಪೋ ನಿನ್ನೆ ರಾತ್ರಿಯಿಂದಲೂ ಹೊತ್ತಿ ಉರಿಯುತ್ತಿದೆ. ಯಾವ ಕ್ಷಣದಲ್ಲಾದರೂ ತೈಲ ಘಟಕಗಳೇ ಸ್ಫೋಟವಾಗುವ ಆತಂಕ ಎದುರಾಗಿದೆ. ಹೆಚ್ಚು ಕಡಿಮೆ 3 ಲಕ್ಷ ಟನ್ ತೈಲ ಸಂಗ್ರಹಣೆಯ ಸಾಮರ್ಥ್ಯವಿರುವ ಈ ತೈಲ ಘಟಕ ಬೆಂಕಿಯಲ್ಲಿ ಬೆಂದು ಹೋಗ್ತಿದೆ. ಅಪ್ಪಿತಪ್ಪಿ ತೈಲ ಘಟಕ ಸ್ಫೋಟವಾಗಿದ್ದೇ ಆದರೆ ಟೆಹರಾನ್ ರಾಜಧಾನಿಯ ಸುತ್ತಲಿನ 10 ಕಿಲೋಮೀಟರ್ ಜಾಗ ಸ್ಮಶಾನವಾಗಿ ಹೋಗುತ್ತೆ. ಹೀಗಾಗಿ ಬೆಂಕಿ ಆರಿಸೋದೇ ಈಗ ಇರಾನ್ಗೆ ದೊಡ್ಡ ಸವಾಲಾಗಿದೆ. ಏರ್ಪೋರ್ಟ್ಗಳ ಮೇಲೆ ಇರಾನ್ ಬಾಂಬ್ ದಾಳಿ. ಅಮೆರಿಕ ಜಂಟಿ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಡುತ್ತಿದ್ದು ಏರ್ಪೋರ್ಟ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಿದೆ. ಸೌದಿಯ ಎರ್ಬಿನ್ ವಿಮಾನ ನಿಲ್ದಾಣದ ಬಳಿ ಸ್ಫೋಟ ಮಾಡಿದೆ. ಮತ್ತೊಂದೆಡೆ ಕುವೈತ್ನಲ್ಲೂ ಏರ್ಪೋರ್ಟ್ ಮೇಲೂ ಡ್ರೋನ್ ದಾಳಿ ನಡೆಸಿದೆ. ಓಸ್ಲೋದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿ ಇರಾನ್ ನಡೆಸಿದ ದಾಳಿಗೆ ಕಚೇರಿ ಸುತ್ತಮುತ್ತಲಿನ ಜಾಗ ಬೂದಿಯಾಗಿದೆ. ಪ್ರವೇಶ ದ್ವಾರದ ಬಳಿ ಬೆಳಗ್ಗಿನ ಜಾವ 1 ಗಂಟೆ ಸುಮಾರಿಗೆ ಸ್ಫೋಟ ಸಂಭವಿಸಿದ್ದು 20ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ನಾರ್ವೆ ಪೊಲೀಸರು ದೃಢಪಡಿಸಿದ್ದಾರೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕುವೈತ್ನಲ್ಲಿರುವ ಸೋಷಿಯಲ್ ಸೆಕ್ಯೂರಿಟಿ ಕಟ್ಟಡದ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಡ್ರೋನ್ ದಾಳಿಯಿಂದಾಗಿ ಬೃಹತ್ ಕಟ್ಟಡ ಹೊತ್ತಿ ಉರಿದಿದೆ. ಕಟ್ಟಡದಲ್ಲಿರುವವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ನೀವು ಅಮೆರಿಕನ್ನರನ್ನ ಕೊಂದ್ರೆ, ಭೂಮಿಯ ಮೇಲೆ ಎಲ್ಲಿಯಾದರೂ ಅಮೆರಿಕನ್ನರಿಗೆ ಬೆದರಿಕೆ ಹಾಕಿದ್ರೆ ನಾವು ಕ್ಷಮೆಯಾಚಿಸದೆ ಮತ್ತು ಹಿಂಜರಿಕೆ ಇಲ್ಲದೆ ನಿಮ್ಮನ್ನ ಬೇಟೆಯಾಡುತ್ತೇವೆ ಮತ್ತು ನಿಮ್ಮನ್ನ ಕೊಲ್ಲುತ್ತೇವೆ. ಇದು ಅಮೆರಿಕ ಇರಾನ್ಗೆ ಕೊಟ್ಟಿರೋ ಹೊಸ ಎಚ್ಚರಿಕೆ. ತಂತ್ರಜ್ಞಾನವನ್ನ ಹೇಗೆ ಅಮೆರಿಕ ಬಳಸಿಕೊಳ್ಳುತ್ತಿದೆ ನೋಡಿ ಅಂತ ಇರಾನ್ ಮೇಲಿನ ದಾಳಿಯ ವಿಡಿಯೋಗಳನ್ನ ಅಮೆರಿಕ ಹಂಚಿಕೊಂಡಿದೆ. ಇರಾನ್ ನಾಯಕ ಖಮೇನಿ ಹತ್ಯೆ ಬಳಿಕ ಇರಾನ್ ಸರ್ವೋಚ್ಚ ನಾಯಕನ ಆಯ್ಕೆ ಮಾಡಲು ಮುಂದಾಗಿದೆ. ಈ ಮಧ್ಯೆಯೇ ಇಸ್ರೇಲ್ ಇರಾನ್ಗೆ ಸರ್ವೋಚ್ಚ ನಾಯಕನ ಆಯ್ಕೆ ಮಾಡದಂತೆ ವಾರ್ನಿಂಗ್ ಕೊಟ್ಟಿದೆ. ನಿಮ್ಮನ್ನ ಗುರಿಯಾಗಿಸಲು ಹಿಂಜರಿಯುವುದಿಲ್ಲ. ಸರ್ವೋಚ್ಚ ನಾಯಕನ ಆಯ್ಕೆಯಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರನ್ನ ಗುರಿಯಾಗಿಸಿ ದಾಳಿ ಮಾಡುತ್ತೇವೆ ಎಂದು ಇರಾನ್ಗೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ. ಕ್ಷಿಪಣಿಗಳನ್ನು ಹೊತ್ತು ಹಾರುತ್ತಿರುವ ಅಮೆರಿಕದ ಯುದ್ಧ ವಿಮಾನಗಳು ಒಂದು ಕಡೆ, ಗುರಿಯಿಟ್ಟು ಇರಾನ್ ನೆಲವನ್ನ ಸ್ಫೋಟಿಸಿ ಮತ್ತೆ ನೌಕಾಪಡೆ ಮೇಲೆ ಇಳಿಯುತ್ತಿರೋ ಯುದ್ಧ ವಿಮಾನಗಳು ಇನ್ನೊಂದು ಕಡೆ. ಗುರಿಯಿಟ್ಟು ಹೊಡೆದಿದ್ದೀವಿ ಅಂತ ಅಮೆರಿಕ ಸೆಂಟ್ರಲ್ ಕಮಾಂಡ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹಾಕಿದೆ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ನಡೆಸುತ್ತಿರುವ ಯುದ್ಧಕ್ಕೆ ಅಮೆರಿಕದಲ್ಲೂ ವಿರೋಧ ವ್ಯಕ್ತವಾಗಿದೆ. ವಾಷಿಂಗ್ಟನ್ ಡಿಸಿ ಮತ್ತು ನ್ಯೂಯಾರ್ಕ್ನಲ್ಲಿ ಪ್ರತಿಭಟನಾಕಾರರು ಇರಾನ್ ಮೇಲಿನ ದಾಳಿ ಖಂಡಿಸಿ ಸಾವಿರಾರು ಜನ ಪ್ರತಿಭಟನೆ ನಡೆಸಿದ್ರು.
ಇರಾನಿಯನ್ನರು ತಮ್ಮದೇ ಆದ ಭವಿಷ್ಯ ಕಟ್ಟಿಕೊಳ್ಳಲು ಬಿಡಿ, ಅವರ ದೇಶದ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಅವಕಾಶ ನೀಡಿ ಅಂತ ಘೋಷಣೆ ಕೂಗಿದ್ರು. ಇರಾನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 4 ದಿನದ ಹಿಂದೆ ಅಮೆರಿಕದ 6 ಸೈನಿಕರು ಸಾವನ್ನಪ್ಪಿದ್ರು. ಇವತ್ತು 6 ಸೈನಿಕರ ಶವಗಳನ್ನ ಅಮೆರಿಕಾಗೆ ತರಲಾಯಿತು. ವಿಮಾನದಿಂದ ಅಮೆರಿಕ ಸೈನಿಕರ ಶವಗಳನ್ನ ಹೊರಗೆ ತರ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಉಪಾಧ್ಯಕ್ಷ JD ವ್ಯಾನ್ಸ್ ಸೇರಿದಂತೆ ಅನೇಕರು ಅಂತಿಮ ನಮನ ಸಲ್ಲಿಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರು. ಹೇಳುತ್ತಾ ಹೋದ್ರೆ 9 ದಿನಗಳಲ್ಲಿ ಸತತ 210 ಗಂಟೆಗಳಲ್ಲಿ ಸತ್ತವರ ಸಂಖ್ಯೆ ಸಾವಿರಾರು. ಎಷ್ಟು ಸೈನಿಕರು ಸತ್ತಿದ್ದಾರೋ, ಎಷ್ಟು ಜನ ಅಮಾಯಕರು ಸತ್ತಿದ್ದಾರೆ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ. ಆದರೆ ಇಲ್ಲಿವರೆಗೂ ಸಿಕ್ಕಿರುವ ಶವಗಳು 1600ಕ್ಕೂ ಹೆಚ್ಚು. 3000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. 7000ಕ್ಕೂ ಹೆಚ್ಚು ಜನ ಆಸ್ಪತ್ರೆಗಳಲ್ಲಿ ನರಳಾಡುತ್ತಿದ್ದಾರೆ. ಸಾವಿರಾರು ಕಟ್ಟಡಗಳು ಸರ್ವನಾಶವಾಗಿವೆ. ಲಕ್ಷ ಕೋಟಿಯಷ್ಟು ನಷ್ಟವಾಗಿದೆ. ಯುದ್ಧ ನಿಲ್ಲಿಸುವ ಮಾತೇ ಇಲ್ಲ ಅಂತ ಅಮೆರಿಕ ಇಸ್ರೇಲ್ ಹಠಕ್ಕೆ ಬಿದ್ದಿದೆ. ಯುದ್ಧ ನಿಲ್ಲಿಸದಿದ್ರೆ ನಾವು ನಡೆಸೋ ಪ್ರತಿದಾಳಿಯೂ ಘೋರವಾಗಿರುತ್ತೆ ಅಂತ ಇರಾನ್ ಹೇಳ್ತಿದೆ. ಈ ಸಾವಿನ ಯುದ್ಧಕ್ಕೆ ಕೊನೆ ಯಾವಾಗ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.